ಮೆಂತ್ಯ ಸೊಪ್ಪಿನ ಕಡುಬು ಮಾಡುವ ವಿಧಾನ. ಒಂದು ಬಟ್ಟಲಿಗೆ 1 ಬೌಲ್ ಗೋಧಿ ಹಿಟ್ಟು, 1 ಬೌಲ್ ಅಕ್ಕಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಸ್ವಲ್ಪನೇ ನೀರು ಸೇರಿಸಿಕೊಂಡು ಪೂರಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಬೇಕು. ಒಟ್ಟಿಗೆ ನೀರಾಕಿ ಕಲಸಿಕೊಳ್ಬಾರ್ದು, ಸ್ವಲ್ಪನೇ ನೀರಾಕಿ ಕಲಿಸ್ಕೊಳ್ಳಿ. 5 ನಿಮಿಷ ಇಟ್ಟು ಗೋಧಿ ಹಿಟ್ಟನ್ನು ಕಡುಬು ಯಾವ ಸೈಜ್ ಬೇಕೋ ಆ ಸೈಜು ಕಡುಬನ್ನು ಕಡೆದುಕೊಂಡು ಅದು ರೌಂಡ್ ಆಗಿ ಮಾಡಿ ಚಪ್ಪಟೆ ಆಕಾರ ಮಾಡಿ ಇಟ್ಟುಕೊಳ್ಳಿ. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿಯಾದ ನಂತರ ಕಡುಬುಗಳನ್ನು ಹಾಕಿ 25 ನಿಮಿಷ ಕುದಿಯಲು ಬಿಡಬೇಕು. ಪಕ್ಕ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, 2 ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ಮತ್ತು ಇದಕ್ಕೆ 7-8 ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು ಹಾಕಿ ರುಬ್ಬಿದ ಹಸಿ ಖಾರನ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋದ ನಂತರ 1 ಕಟ್ಟು ಮೆಂತ್ಯ ಸೊಪ್ಪು ಬಿಡಿಸಿರೋದನ್ನ ಸಣ್ಣಗೆ ಹಚ್ಚಿಕೊಂಡಿರೋ ಮೆಂತ್ಯ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಚೆನ್ನಾಗಿ ಬಾಡಿಸ್ಕೋಬೇಕು, ಇಲ್ಲ ಅಂದರೆ ಮೆಂತ್ಯ ಸೊಪ್ಪದು ಕಹಿ ಬರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಬೆಂದ ಕಡುಬನ್ನು ಬಸಿದುಕೊಂಡು ಒಂದು 20 ನಿಮಿಷ ಬೇಯಿಸ್ಕೊಳ್ಳಿ, ಸಾಕಾಗುತ್ತೆ. ಬೇಯಿಸಿಕೊಂಡ ಕಡುಬನ್ನು ಬಸಿದುಕೊಂಡು ಮೆಂತ್ಯ ಸೊಪ್ಪಿನ ಒಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ.